ವಿದ್ಯಾರ್ಥಿಗಳೇ, ಮತ್ತೊಮ್ಮೆ ತಮಗೆ ಪುನರಾವರ್ತನೆ ಪಾಠಕ್ಕೆ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಈ ದಿನ ಗಣಿತ ಭಾಗ 1ರ ಎರಡನೇ ಘಟಕ ಆಗಿರ್ತಕ್ಕಂಥ ಬಹುಪದೋಕ್ತಿಗಳ ಪಾಠದ ಕುರಿತಾಗಿ ನಾನು ಪುನರಾವರ್ತನೆಯನ್ನ ಮಾಡ್ತೇನೆ. ಗಮನಿಸಿ ವಿದ್ಯಾರ್ಥಿಗಳಿಗೆ, ನಿಮಗೋಸ್ಕರ ನಾನು ಈಗಾಗಲೇ ಎರಡೂ ಭಾಗ 1 ಮತ್ತು ಭಾಗ 2ರ ಗಣಿತದಲ್ಲಿ ಔಟ್ ಆಫ್ ಔಟ್ ಅಂಕಗಳನ್ನ ಗಣಿತದಲ್ಲಿ ವಾರ್ಷಿಕ ಪರೀಕ್ಷೆಯಲ್ಲಿ ಹೇಗೆ ಪಡಿಬೇಕಂತಕ್ಕಂಥ ವಿಡಿಯೋನ ಕೂಡ ಮಾಡಿದ್ದೇನೆ. ಆಮೇಲೆ ಪ್ರಶ್ನೆ ಪತ್ರಿಕೆಯ ನೀಲನಕ್ಷೆಯನ್ನ ಕೂಡ ನಾನು ಎಕ್ಸ್ಪ್ಲನೇಷನ್ ಮಾಡಿದ್ದೇನೆ. ಜೊತೆಗೆ ಭಾಗ 1 ಮತ್ತು ಭಾಗ 2ರಲ್ಲಿ ಬರತಕ್ಕಂಥ ಸಂಭವನೀಯ ಅನ್ವಯದ ಪ್ರಶ್ನೆಗಳಾವು ಅಂತಕ್ಕಂಥದ್ದು ಕೂಡ 2 ವಿಡಿಯೋಗಳನ್ನ ನಾನು ಮಾಡಿದ್ದೇನೆ. ಮತ್ತೆ ಕೂಡ ಈಗ ಪುನರಾವರ್ತನೆಯನ್ನ ನಾನು ಪ್ರಾರಂಭ ಮಾಡಿದ್ದೇನೆ. ಘಟಕ 1ರ ಪುನರಾವರ್ತನೆ ಮುಗಿದಿದೆ. ಈಗ ಗಣಿತ ಭಾಗ 1ರಲ್ಲಿ ಘಟಕ 2ರ ಪುನರಾವರ್ತನೆಯನ್ನು ನಾನು ಮಾಡ್ತಾ ಇದ್ದೇನೆ. ಪ್ರೀತಿಯ ವಿದ್ಯಾರ್ಥಿಗಳೇ, ಇದೆಲ್ಲವೂ ಕೂಡ ತಮಗೋಸ್ಕರವಾಗಿ ಮುಂಬರ್ತಕ್ಕಂಥ SSLCಯ ವಾರ್ಷಿಕ ಪರೀಕ್ಷೆಯಲ್ಲಿ ಗಣಿತ ವಿಷಯವನ್ನ ಯಾವುದೇ ಆತಂಕವಿಲ್ಲದೆ, ಯಾವುದೇ ಭಯವಿಲ್ಲದೆ ಅತ್ಯಂತ ಸುಲಲಿತವಾಗಿ ತಾವು ಪರೀಕ್ಷೆಯಲ್ಲಿ ಪಾಸ್ ಆಗ್ರಿ ಅಂತಕ್ಕಂಥ ಇದ್ರ ಹಿಂದೆ ಇರತಕ್ಕಂಥ ಕಾಳಜಿ ಮತ್ತು ಕಳಕಳಿ ತಮಗೆ ತಾರಾನಾಥ್ ಜಗರ್ಕಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನ ಬಯಸ್ತೇನೆ. ಯಾರೆಲ್ಲ ತಾವು ಪ್ರಥಮವಾಗಿ ನನ್ನ ವಿಡಿಯೋವನ್ನ ನೋಡ್ತಾ ಇದ್ದೀರಿ, ಸಬ್ಸ್ಕ್ರೈಬ್ ಮಾಡಿ, ಮರೆಯದೆ ಸಬ್ಸ್ಕ್ರೈಬ್ ಮಾಡಿ. ಮತ್ತು ನಿಮ್ಮ ಸ್ನೇಹಿತರಿಗೂ, ನಿಮ್ಮ ಫ್ರೆಂಡ್ಸ್ಗೂ ಮತ್ತು ನಿಮ್ಮ ಸಂಬಂಧಿಗಳಿಗೂ ಕೂಡ ಯಾರಿಗೆಲ್ಲ ಅವಶ್ಯಕತೆ ಇದೆ, ನಿಮ್ಮ ಶಾಲಾ ವಿವಿಧ ಗುಂಪುಗಳಿಗೂ ಕೂಡ ಇದನ್ನ ಕಳಿಸ್ಕೊಡಿ, ನೋಡ್ಲಿಕ್ಕೆ ಅನುಕೂಲ ಆಗ್ತದೆ ಅಂತ ಹೇಳ್ತಾ ಈ ವಿಡಿಯೋವನ್ನ ಪ್ರಾರಂಭಿಸ್ತಾ ಇದ್ದೇನೆ. SSLC ವಾರ್ಷಿಕ ಪರೀಕ್ಷೆಯ ಪೂರ್ವ ತಯಾರಿ ಮಾರ್ಚ್-ಏಪ್ರಿಲ್ 2025. ವಿದ್ಯಾರ್ಥಿಗಳೇ, ಈಗಾಗಲೇ ಹೇಳಿದ್ದೇನೆ, ನಿಮಗೆ ಯಾವುದು ಕೂಡ ಪರೀಕ್ಷೆಯ ಭಯ ಪಡಬೇಡ್ರಿ, ಆತಂಕ ಬೇಡ. ಸತತ ಪ್ರಯತ್ನವೇ ಯಶಸ್ಸಿನ ದಾರಿ. ಜಗತ್ತಿನ ಹಲವಾರು ಸಾಧಕರು ಕೂಡ ಸತತ ಪ್ರಯತ್ನದಿಂದನೇ ಮೇಲೆ ಬಂದವರು ಅಂತಕ್ಕಂಥದ್ದನ್ನ ತಮ್ಗೆ ನೆನಪಿರಲಿ. ಈ ದಿನ ಭಾಗ 1 ಗಣಿತದ ಪುನರಾವರ್ತನೆ, 2ನೇ ಘಟಕ ಬಹುಪದೋಕ್ತಿಗಳು, ಪಾಲಿನಾಮಿಯಲ್ಸ್. ಈ ಘಟಕದಲ್ಲಿ ಏನೆಲ್ಲ ಕಲಿಕಾ ಸಾಮರ್ಥ್ಯಗಳನ್ನ ನಾವು ಮನನ ಮಾಡ್ಕೊಳ್ಬೇಕು ಕಡ್ಡಾಯವಾಗಿ. ಇನ್ನ ಪರೀಕ್ಷೆಯಲ್ಲಿ ಕೇಳತಕ್ಕಂತ ಸಂಭವನೀಯ ಪ್ರಶ್ನೆಗಳಾವು, ಇಂಪಾರ್ಟೆಂಟ್ ಕ್ವಶನ್ಸ್ ಫಾರ್ ಎಕ್ಸಾಮಿನೇಷನ್ ಅಂತಕ್ಕಂಥದ್ದು ಈ ಘಟಕದ ಕೊನೆಯಲ್ಲಿ, ನಾನು ಈ ವಿಡಿಯೋದ ಕೊನೆಯಲ್ಲಿ ಏನೆಲ್ಲ ಪ್ರಶ್ನೆಗಳನ್ನ ನಾವು ಎಕ್ಸ್ಪೆಕ್ಟೇಷನ್ ಮಾಡಬಹುದು ಎಂಬುದನ್ನ ನಾನು ವಿವರಿಸ್ತಾ ಇದ್ದೇನೆ. ಪ್ರಾರಂಭದಲ್ಲಿ ಈ PDF ಅನ್ನ ನಾನೇನೀಗ ವಿವರಣೆ ಮಾಡ್ತಾ ಇದ್ದೇನೆ, ಈ PDF ಅನ್ನು ಕೂಡ ನನ್ನ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ನಾನು ಶೇರ್ ಮಾಡಿರ್ತೇನೆ. ತಾವುಗಳು ಅದನ್ನ ಡೌನ್ಲೋಡ್ ಮಾಡಿಕೊಂಡು ಉಪಯೋಗವನ್ನ ಕೂಡ ಮಾಡಬಹುದು. ಇಲ್ಲಿ ಪ್ರಾರಂಭದಲ್ಲಿ ಒಟ್ಟಾರೆ ಘಟಕದ ಎಲ್ಲಾ ಅಂಶಗಳನ್ನ ಕ್ರೋಢೀಕರಣ ಮಾಡಿ ನಾನು ಇಲ್ಲಿ ನೀಡಿದ್ದೇನೆ, ನಿಮಗೆ ಸುಲಭವಾಗ್ಲಿ ಅಂತಕ್ಕಂಥದ್ದು. ಇನ್ನ ನೇರವಾಗಿ ಘಟಕಕ್ಕೆ ನಾವು ತೆರಳಿ ಎಕ್ಸ್ಪ್ಲನೇಷನ್ ಅನ್ನ ಪ್ರಾರಂಭ ಮಾಡಬೇಕಾದಾಗ ಇಲ್ಲಿ ಗಮನಿಸಿ ವಿದ್ಯಾರ್ಥಿಗಳೇ, ಬಹುಪದೋಕ್ತಿಗಳು ಅಂದ್ರೇನು ಅಂತಕ್ಕಂಥ ಕಾನ್ಸೆಪ್ಟ್ ತಮಗೆ ಕ್ಲಿಯರ್ ಆಗಿರ್ಬೇಕು. ಮುಖ್ಯವಾಗಿ ಈ ಬಹುಪದೋಕ್ತಿಗಳು ಏನದು? ಬಹುಪದೋಕ್ತಿಗಳು ಯಾವುದೇ ಚರಾಕ್ಷರಗಳನ್ನ ಧನ, ಋಣ, ಗುಣಾಕಾರ ಮತ್ತು ಭಾಗಾಕಾರ, ಪ್ಲಸ್ ಮೈನಸ್ ಗುಣಾಕಾರ ಮತ್ತು ಭಾಗಾಕಾರ ಇವೆಲ್ಲ ಚಿಹ್ನೆಗಳೊಂದಿಗೆ ಸಂಯೋಜನೆಗೊಂಡಿರತಕ್ಕಂಥ ಒಂದು ಬೀಜ ಪದಗಳ ಒಂದು ಗುಂಪನ್ನ ನಾವು ಬಹುಪದೋಕ್ತಿಗಳು ಅಂತ ಹೇಳಿ ಕರಿತೇವೆ. ಅದಕ್ಕೆ ಕೂಡ ಒಂದು ಶಾಸ್ತ್ರೀಯವಾಗಿರ್ತಕ್ಕಂಥ ವ್ಯಾಖ್ಯೆ ಅಂತಂದ್ರೆ, ಋಣಾತ್ಮಕವಲ್ಲದ ಪೂರ್ಣಾಂಕ ಘಾತದ ಚರಾಕ್ಷರವನ್ನು ಹೊಂದಿರುವ ಬೀಜೋಕ್ತಿಗಳಿಗೆ ಬಹುಪದೋಕ್ತಿಗಳು ಎಂದು ಕರೆಯುತ್ತಾರೆ. ಇಲ್ಲಿ ಗಮನಿಸಿ, ಇಲ್ಲಿ ಒಂದಿಷ್ಟು ಅಂಶಗಳನ್ನ ನಾನು ನೀಡಿದ್ದೇನೆ. ಇವೆಲ್ಲವೂ ಕೂಡ 1 ಅಂಕಕ್ಕೆ ತಾವು ನಿರೀಕ್ಷೆ ಮಾಡಬಹುದು. 8 ಬಹುಪದೋಕ್ತಿನ ಅಲ್ಲ ಅಂತ ಒಂದು ಪ್ರಶ್ನೆ ಬರ್ತದೆ. ಸಾಮಾನ್ಯ ನೋಡಿ, ಇಲ್ಲಿ 8 ಅಂತಕ್ಕಂಥದ್ದಿದೆ. ಆ 8ಅನ್ನ ಕೂಡ 8 × x⁻0 ಅಂತ ಹೇಳಿ ಬರೀಬಹುದು. ಹಾಗಾಗಿ ಅದನ್ನೊಂದು ಬಹುಪದೋಕ್ತಿ ಅಂತ ಹೇಳಿ ಕೂಡ ಪರಿಗಣಿಸ್ತಾರೆ. ಅದೇ ರೀತಿ ಇಲ್ಲಿ ಕೊಟ್ಟಿರ್ತಕ್ಕಂಥ ಹಲವಾರು ಎಕ್ಸಾಂಪಲ್ಸ್ ಕೂಡ ಇದ್ದಾವೆ. ತಾವ ಎಕ್ಸಾಮ್ಸ್ ಗಳನ್ನ ನೋಡ್ಕೊಳ್ರಿ. ಇನ್ನ ಮುಖ್ಯವಾಗಿರೋದು ಅಂತಂದ್ರೆ, ಇಲ್ಲಿ x⁻−1, x⁻−2, x⁻−3 ಇದೆ. ಈ ರೀತಿಯ ಬೀಜೋಕ್ತಿಗಳನ್ನ ಬಹುಪದೋಕ್ತಿಗಳು ಅಂತ ಹೇಳಿ ಪರಿಗಣಿಸೋದಿಲ್ಲ. ಕಾರಣ ಏನು ಅಂತಂದ್ರೆ, ಆ ಚರಾಕ್ಷರಗಳ ಘಾತ ಏನಾಗಿದೆ, ಋಣಾತ್ಮಕವಾಗಿದೆ ಎಂಬುದನ್ನ ತಾವು ಪರಿಗಣಿಸಬೇಕಾಗ್ತದೆ. ಇದು ಬಹುಪದೋಕ್ತಿಗಳು ಅಂತ ಅನ್ಬೇಕಾಯ್ತು ಅಂದ್ರೆ ಇರ್ತಕ್ಕಂಥ ಕಂಡೀಷನ್. ಇನ್ನೂ ಒಂದು ಇದೆ ಇಲ್ಲಿ, ಏನು ಅಂತಂದ್ರೆ, ಈ ಕೊಟ್ಟಿರುವ ಚರಾಕ್ಷರದ ಘಾತ ಸೂಚಿ ಏನಾಗಿದೆ ಗಮನಿಸಿ, ಇಲ್ಲಿ ಭಿನ್ನ ರಾಶಿ ಆಗಿದೆ. ಸೊ x⁻1/2, x⁻1/3, x⁻1/4 ಈ ರೀತಿಯ ಚರಾಕ್ಷರ ಘಾತವು ಕೂಡ ಭಿನ್ನ ರಾಶಿಗಳಾಗಿರೋದ್ರಿಂದ ಇವುಗಳನ್ನ ಒಂದು ಪೂರ್ಣಾಂಕ ಅಲ್ಲ. ಹಾಗಾಗಿ ಇವುಗಳನ್ನ ಬಹುಪದೋಕ್ತಿಗಳು ಅಂತ ಹೇಳಿ ನಾವು ಕನ್ಸಿಡರ್ ಮಾಡೋದಿಲ್ಲ. ಸೊ ಇನ್ನು ಬಹುಪದೋಕ್ತಿಗಳ ಮಹತ್ತಮ ಘಾತ ಅಂತಿದೆ. ಇಲ್ಲಿ ಬಹುಪದೋಕ್ತಿಗಳ ಮಹತ್ತಮ ಘಾತ ಗಮನಿಸಿ ನೀವು, f(x = 2x+1) ಈ ಬಹುಪದೋಕ್ತಿಯ ಡಿಗ್ರಿ 1 ಆಗಿರ್ತದೆ. ಅಂದ್ರೆ ಈ x ನ ಘಾತಾಂಕ 1 ಇರ್ತದೆ. ಚರಾಕ್ಷರದ ಘಾತಾಂಕ 1 ಇದ್ರೆ ಅದು ರೇಖಾತ್ಮಕ ಬಹುಪದೋಕ್ತಿ ಆಗ್ತದೆ. ಚರಾಕ್ಷರ ಘಾತ 2 ಇದ್ರೆ ಅದು ವರ್ಗ ಬಹುಪದೋಕ್ತಿ ಆಗ್ತದೆ. ರೇಖಾತ್ಮಕ ಘಾತ 3 ಇದ್ರೆ, ಇಲ್ಲಿ ಕೊಟ್ಟಿರುವ ಬಹುಪದೋಕ್ತಿಯ ಚರಾಕ್ಷರದ ಘಾತ 3 ಇತ್ತು ಅಂತಂದ್ರೆ, ಅದ್ರ ಡಿಗ್ರಿ 3 ಇದ್ರೆ ಅದು ಏನಾಗ್ತದೆ ಅಂತಂದ್ರೆ ಘನ ಬಹುಪದೋಕ್ತಿಗೆ ಉದಾಹರಣೆ ಆಗ್ತದೆ. ಇನ್ನು
ಬಹುಪದೋಕ್ತಿಯಲ್ಲಿ ಒಂದಿಷ್ಟು ಬೆಲೆಗಳನ್ನ ಕಂಡಿಡ್ತಕ್ಕಂಥ ಸಮಸ್ಯೆಗಳನ್ನ ಕೂಡ ಕೇಳಬಹುದು ಇಲ್ಲಿ ಎಕ್ಸಾಮ್ ನಲ್ಲಿ. ಪಿ ಆಫ್ ಎಕ್ಸ್ ಈಕ್ವಲ್ ಟು ಎಕ್ಸ್ ಘಾತ 3 ಪ್ಲಸ್ ಎಕ್ಸ್ ಘಾತ 2 ಮೈನಸ್ ಎಕ್ಸ್ ಪ್ಲಸ್ 1. ಇಲ್ಲಿ ಎಕ್ಸ್ ಈಕ್ವಲ್ ಟು 2 ಆದಾಗ ಪಿ ಆಫ್ 2 ರ ಬೆಲೆ ಕಂಡುಹಿಡಿಯಿರಿ ಅಂತ ಕೇಳಬಹುದು. ಸೊ ಅದರ ಆಧಾರದ ಮೇಲೆ ಎಕ್ಸ್ ನ ಬೆಲೆ 2 ಆದೇಶ ಮಾಡಿ ಇಲ್ಲಿ ಕಂಡುಹಿಡಿದಿರತಕ್ಕಂಥದ್ದು ಕೊನೆಯದು ಪಿ ಆಫ್ 2 ನ ಬೆಲೆ ಏನಾಗ್ತದೆ 11 ಆಗ್ತದೆ. ಇಂತಹ ಸಮಸ್ಯೆಗಳನ್ನ ಕೂಡ ತಾವು ನೋಡ್ಕೊಳ್ಳಬೇಕಾಗ್ತದೆ ಕಡ್ಡಾಯವಾಗಿ ಪರೀಕ್ಷಾ ದೃಷ್ಟಿಯಿಂದ. ಇನ್ನ ಬಹುಪದೋಕ್ತಿಗಳ ಶೂನ್ಯತೆಗಳು ಅಂತಕ್ಕಂಥದ್ದು ಒಂದಿದೆ. ಈ ಬಹುಪದೋಕ್ತಿಗಳ ಶೂನ್ಯತೆಗಳು ಎಂಬುದರಲ್ಲಿ ಚರಾಕ್ಷರದ ಯಾವುದೇ ವಾಸ್ತವ ಸಂಖ್ಯೆಯ ಬೆಲೆಗೆ ಬಹುಪದೋಕ್ತಿಯ ಬೆಲೆಯು 0 ಆಗುತ್ತದೋ ಅದನ್ನ ಆ ಬಹುಪದೋಕ್ತಿಯ ಶೂನ್ಯತೆ ಅಂತ ಹೇಳಿ ಕರಿತೀವಿ. ಸಾಮಾನ್ಯವಾಗಿ ಇಲ್ಲಿ ಒಂದು ಎಕ್ಸಾಂಪಲ್ ಇದೆ, ನೀವು ಇಲ್ಲಿ ಗಮನಿಸಿ. ಇಲ್ಲಿ ಪಿ ಆಫ್ ಎಕ್ಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ 2 ಇದೆ ಅಥವಾ ಎಫ್ ಆಫ್ ಎಕ್ಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ 2 ಇದೆ. ಇಲ್ಲಿ ಎಕ್ಸ್ ನ ಯಾವ ಬೆಲೆಗೆ ಈ ಎಕ್ಸ್ ಪ್ಲಸ್ 2 ಅಂತಕ್ಕಂಥ ಬಹುಪದೋಕ್ತಿ ಶೂನ್ಯ ಆಗ್ತದೆ ಅಂತ ಕಂಡುಹಿಡಿಬೇಕಾಗ್ತದೆ. ಇಲ್ಲಿ ಎಕ್ಸ್ ನ ಬೆಲೆ -2 ಆದಾಗ -2 ಪ್ಲಸ್ 2 ಸೇರಿ ಅವೆರಡು ಕೂಡ ಕ್ಯಾನ್ಸಲ್ ಆಗಿ ಅದ್ರ ಬೆಲೆ 0 ಆಗ್ತದೆ. ಅಂದ್ರೆ ಕೊಟ್ಟಿರುವ ಈ ಬಹುಪದೋಕ್ತಿಯ ಬೆಲೆಯನ್ನು 0ಯನ್ನ ಯಾವುದು ಮಾಡ್ತದೆ ಅದನ್ನ ಆ ದತ್ತ ಬಹುಪದೋಕ್ತಿಯ ಶೂನ್ಯತೆ ಅಂತ ಹೇಳಿ ಕರಿತೀವಿ. ನೋಡಿ, ಇದು ದತ್ತ ಬಹುಪದೋಕ್ತಿ ಪಿ ಆಫ್ ಎಕ್ಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ 2. ಇದರ ಬಹುಪದೋಕ್ತಿಯ ಶೂನ್ಯತೆ ಏನಾಗಿದೆ -2. ಹಾಗಾಗಿ ಎಕ್ಸ್ ಈಕ್ವಲ್ ಟು -2 ಇದರ ಶೂನ್ಯತೆ ಅಂತ ಕರಿತೀವಿ, ಅಥವಾ ಪಿ ಆಫ್ -2 ಕೂಡ ಇದರ ಶೂನ್ಯತೆ ಅಂತ ಹೇಳಿ ಕೂಡ ನಾವು ಕರಿತೇವೆ. ಸೊ ಇದಿಷ್ಟು ತಾವು ನೋಡ್ಕೊಳ್ಬೇಕಾಗ್ತದೆ. ಅದೇ ರೀತಿ ವರ್ಗ ಸಮೀಕರಣದಲ್ಲಿಯೂ ಕೂಡ ಉದಾಹರಣೆಗಳನ್ನ ನಾನು ನೀಡಿದ್ದೇನೆ, ಅದನ್ನ ನೋಡ್ಕೊಳ್ರಿ. ಇನ್ನ ಒಂದಂಕದ ಪ್ರಶ್ನೆಗಳನ್ನ ಪರಿಗಣಿಸದೆ ಆದ್ರೆ ಮತ್ತೊಂದಿಷ್ಟು ಸಾಮರ್ಥ್ಯಗಳು ಪರಿಕಲ್ಪನೆ ನೋಡಿ. ಪಿ ಆಫ್ ಎಕ್ಸ್ ಈಕ್ವಲ್ ಟು 6 ಅಂತಕ್ಕಂಥ ಒಂದು ಸ್ಥಿರ ಬಹುಪದೋಕ್ತಿ ಇದೆ. ಇದು ಸ್ಥಿರ ಬಹುಪದೋಕ್ತಿ ಆದಾಗ ಎಕ್ಸ್ ಗೆ ಯಾವ ಬೆಲೆಯನ್ನ ಆದೇಶಿಸಿದ್ರು ಕೂಡ ನಮ್ಗೆ ಇಲ್ಲಿ ಬರ್ತಕ್ಕಂಥದ್ದು ಪಿ ಆಫ್ ಎಕ್ಸ್ ಈಕ್ವಲ್ ಟು 6 ಆಗಿರ್ತದೆ ವಿನಃ ಪಿ ಆಫ್ ಎಕ್ಸ್ ಈಕ್ವಲ್ ಟು 0 ಆಗೋದೇ ಇಲ್ಲ. ಸೊ ಆದ್ದರಿಂದ ಈ ಬಹುಪದೋಕ್ತಿಗೆ ಶೂನ್ಯತೆ ಇಲ್ಲ ಅಂತ ಹೇಳಿ ಕರಿತೀವಿ. ಶೂನ್ಯವಲ್ಲದ ಎಲ್ಲ ಸ್ಥಿರ ಬಹುಪದೋಕ್ತಿಗಳು ಕೂಡ ಶೂನ್ಯತೆಯನ್ನ ಹೊಂದಿರೋದಿಲ್ಲ ಎಂಬುದನ್ನ ತಾವು ಗಮನಿಸಬೇಕು. 0 ಆಗದೇ ಇರತಕ್ಕಂಥ ಎಲ್ಲ ಸ್ಥಿರ ಬಹುಪದೋಕ್ತಿಗಳು ಕೂಡ ಶೂನ್ಯತೆಯನ್ನ ಹೊಂದಿರೋದಿಲ್ಲ. ಇನ್ನು ಎಫ್ ಆಫ್ ಎಕ್ಸ್ ಈಕ್ವಲ್ ಟು 0 ಇದನ್ನ ಶೂನ್ಯ ಬಹುಪದೋಕ್ತಿ ಆಗಿದೆ ಅಂತ ಹೇಳಿ ಕರಿತೀವಿ. ಇಲ್ಲಿ ಎಕ್ಸ್ ಗೆ ಯಾವ ಬೆಲೆಯನ್ನ ಆದೇಶಿಸಿದ್ರು ಕೂಡ ಎಫ್ ಆಫ್ ಎಕ್ಸ್ ಈಕ್ವಲ್ ಟು 0 ಆಗಿರ್ತದೆ. ಸೊ ಹಾಗಾಗಿ ಪ್ರತಿಯೊಂದು ವಾಸ್ತವ ಸಂಖ್ಯೆಯು ಕೂಡ ಶೂನ್ಯ ಬಹುಪದೋಕ್ತಿ ಆಗಿರ್ತದೆ ಎಂಬುದನ್ನ ತಾವು ಇಲ್ಲಿ ಗಮನಿಸಬೇಕಾಗ್ತದೆ. ಇನ್ನ ಬಹುಪದೋಕ್ತಿಯ ವಿಧಗಳು ಈಗಾಗಲೇ ತಮ್ಗೆ ಇದು ಸುಲಭವಾಗಿರ್ತಕ್ಕಂಥ ಒಂದು ಕಾನ್ಸೆಪ್ಟ್, ತಾವು ಅಧ್ಯಯನವನ್ನ ಪೂರ್ಣ ಮಾಡಿರ್ತೀರಿ. ಬಹುಪದೋಕ್ತಿಯ ವಿಧಗಳಲ್ಲಿ ಕೂಡ ಡಿಗ್ರಿಗಳ ಆಧಾರದ ಮೇಲೆ ಬಹುಪದೋಕ್ತಿಯ ವಿಧಗಳನ್ನ ಒಂದು ಸ್ಥಿರ ಬಹುಪದೋಕ್ತಿ ಅಂತ ಹೇಳಿ ಕರಿತೇವೆ. ಜೊತೆಗೆ ರೇಖಾತ್ಮಕ ಬಹುಪದೋಕ್ತಿ, ಇದರ ಚರಾಕ್ಷರದ ಮಹತ್ತಮ ಘಾತ 1 ಆಗಿರ್ತದೆ. ವರ್ಗ ಬಹುಪದೋಕ್ತಿ ಚರಾಕ್ಷರದ ಮಹತ್ತಮ ಘಾತ 2 ಆಗಿರ್ತದೆ. ಘನ ಬಹುಪದೋಕ್ತಿ ಚರಾಕ್ಷರದ ಮಹತ್ತಮ ಘಾತ 3 ಆಗಿರ್ತದೆ. ಇದರ ಆಧಾರದ ಮೇಲೆ ಈ ಬಹುಪದೋಕ್ತಿಯ ವಿಧಗಳನ್ನ ಕೂಡ ತಾವು ನೋಡ್ಕೊಳ್ರಿ. ಇನ್ನು ಸ್ಥಿರ ಬಹುಪದೋಕ್ತಿ ಡಿಗ್ರಿ 0 ಇರುವ ಬಹುಪದೋಕ್ತಿಗಳನ್ನ ಸ್ಥಿರ ಬಹುಪದೋಕ್ತಿ ಅಂತ ಹೇಳಿ ಕರೀತಾರೆ. ಇಲ್ಲಿ ಸಾಮಾನ್ಯವಾಗಿ ಇದಿಷ್ಟು ಕೂಡ ಬಹುಪದೋಕ್ತಿಗಳ ವಿಧಗಳು ಪರೀಕ್ಷಾ ದೃಷ್ಟಿಯಿಂದ ಮುಖ್ಯವಾಗಿ ಬರ್ತಕ್ಕಂಥ ಕಾನ್ಸೆಪ್ಟ್. ಇನ್ನ ಸ್ಥಿರ ಬಹುಪದೋಕ್ತಿಗೆ ನಾವು ಏನಾದ್ರೂ ನಕ್ಷೆಯನ್ನ ಅಥವಾ ಗ್ರಾಫ್ ಮೂಲಕ ಅದನ್ನ ಪ್ರತಿನಿಧಿಸಿದಾಗ ಹೇಗ್ ಬರ್ತದೆ ಎಂಬುದನ್ನ ಗಮನಿಸಿ. ಇದು ಸ್ಥಿರ ಬಹುಪದೋಕ್ತಿಗೆ ನಾವು ನಕ್ಷೆಯನ್ನ ಎಳೆದಾಗ ಅದು ಹೇಗಾಗ್ತದೆ ಎಂಬುದನ್ನ ತಾವು ಗಮನಿಸ್ತಾ ಇದ್ದೀರಿ. ಎಕ್ಸ್ ಅಕ್ಷಕ್ಕೆ ಸಮಾನಾಂತರವಾಗಿ ಈ ರೇಖೆ ಬರುತ್ತದೆ. ಅಂದ್ರೆ ಇಲ್ಲಿ ಈ ಸ್ಥಿರ ಬಹುಪದೋಕ್ತಿಗೆ ಯಾವುದೇ ಕೂಡ ಶೂನ್ಯತೆಗಳು ಇರೋದಿಲ್ಲ ಎಂಬುದನ್ನ ತಾವು ಗಮನಿಸಬೇಕಾಗ್ತದೆ. ಇದು ಸ್ಥಿರ ಬಹುಪದೋಕ್ತಿಗೆ ನಕ್ಷೆ ಮೂಲಕ ಪ್ರತಿನಿಧಿಸಿದಾಗ. ಇನ್ನು ರೇಖಾತ್ಮಕ ಬಹುಪದೋಕ್ತಿ ಇದೆ. ಈ ರೇಖಾತ್ಮಕ ಬಹುಪದೋಕ್ತಿಗೆ ಸಂಬಂಧಪಟ್ಟಂತೆ ತಾವಿಲ್ಲಿ ಗಮನಿಸ್ತಾ ಇದ್ದೀರಿ. ಸಾಮಾನ್ಯವಾಗಿ ಒಂದು ಬಹುಪದೋಕ್ತಿಯನ್ನ ನಾವು ರೇಖಾತ್ಮಕವಾಗಿ ಒಂದು ನಕ್ಷೆಯನ್ನ ಹಾಕಿದಾಗ ಅದು ಸರಳ ರೇಖೆ ಆಗ್ತದೆ. ಹಾಗಾಗಿ ಇವುಗಳನ್ನ ರೇಖಾತ್ಮಕ ಬಹುಪದೋಕ್ತಿ ಅಂತಲೂ ಕರೀತಾರೆ. ರೇಖಾತ್ಮಕ ಬಹುಪದೋಕ್ತಿಗೆ ನೋಡಿ, ಎಕ್ಸ್ ಅಕ್ಷದಲ್ಲಿ ಎಷ್ಟು ಬಿಂದುಗಳು ಕಟ್ಟಾಗಿವೆ. ಇಲ್ಲಿ ಒಂದೇ ಒಂದು ಬಿಂದುವಿನಲ್ಲಿ ಎಕ್ಸ್ ಅಕ್ಷವನ್ನ ಛೇದಿಸಿದೆ. ಹಾಗಾಗಿ ಇದಕ್ಕೆ ಒಂದೇ ಒಂದು ಶೂನ್ಯತೆ ಇರ್ತದೆ ಅಂತ ಹೇಳಿ ತಿಳ್ಕೊಳ್ಬೇಕು. ಇದು ರೇಖಾತ್ಮಕ ಬಹುಪದೋಕ್ತಿಗೆ ನಾವು ಗ್ರಾಫ್ ಮೂಲಕ ಬಿಡಿಸಿದಾಗ ಏನಾಗ್ತದೆ ಎಂಬುದನ್ನ ನಾನು ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಇನ್ನು ವರ್ಗ ಬಹುಪದೋಕ್ತಿ, ಈ ವರ್ಗ ಬಹುಪದೋಕ್ತಿಗೆ ಸಂಬಂಧಪಟ್ಟಂತೆ ವರ್ಗ ಬಹುಪದೋಕ್ತಿಗೆ ನಾವು ನಕ್ಷೆಯನ್ನ ರಚಿಸಿದಾಗ ಏನಾಗ್ತದೆ, 3 ಸಾಧ್ಯತೆಗಳು ಇರ್ತದೆ. ಇಲ್ಲಿ 3 ಸಾಧ್ಯತೆಗಳು ಯಾವುವು ಎಂಬುದನ್ನ ತಾವು ಗಮನಿಸ್ಬೇಕು. ಇಲ್ಲಿ 3 ನಾನು ಗ್ರಾಫ್ ಅನ್ನ ವರ್ಗ ಬಹುಪದೋಕ್ತಿಗೆ ಸಂಬಂಧಪಟ್ಟಂತೆ ಆ 3 ಗ್ರಾಫ್ ಅನ್ನ ಕೂಡ ಇಲ್ಲಿ ಗ್ರಾಫ್ ನಲ್ಲಿ ವಿವರಣೆಯನ್ನ ಕೂಡ ನೀಡಲಾಗಿದೆ. ಗಮನಿಸಿ, ಈ ರೀತಿ ಬರತಕ್ಕಂತ ಯು ಶೇಪ್ ನಲ್ಲಿ ಬರತಕ್ಕಂಥದ್ದನ್ನ ಪರಾವಲಯ ಅಂತ ಹೇಳಿ ಕರೀತಾರೆ. ವರ್ಗ ಬಹುಪದೋಕ್ತಿಗೆ ನಾವು ನಕ್ಷೆಯನ್ನ ಪ್ರತಿನಿಧಿಸಿದಾಗ ಅದು ಯಾವತ್ತಿಗೂ ಕೂಡ ಪರಾವಲಯವಾಗಿ ಬರುತ್ತದೆ. ಇಲ್ಲಿ 2 ಎಕ್ಸ್
ಅಕ್ಷವನ್ನ ಎರಡು ಬಿಂದುಗಳಲ್ಲಿ ಅದು ಛೇದನ ಮಾಡ್ತದೆ, ಹಾಗಾಗಿ ವರ್ಗ ಬಹುಪದೋಕ್ತಿ ಎರಡು ಶೂನ್ಯತೆಗಳು ಇರುತ್ತದೆ ಅಂತ. ಇಲ್ಲಿ ಅದೇ ವರ್ಗ ಬಹುಪದೋಕ್ತಿ ಕೆಲವೊಮ್ಮೆ ಒಂದು ಬಿಂದುವಿನಲ್ಲಿ ಎಕ್ಸ್ ಅಕ್ಷವನ್ನ ಛೇದಿಸ್ತದೆ, ಒಮ್ಮೊಮ್ಮೆ ವರ್ಗ ಬಹುಪದೋಕ್ತಿ ಎಕ್ಸ್ ಅಕ್ಷವನ್ನ ಛೇದಿಸೋದೇ ಇಲ್ಲ. ಹಾಗಾದ್ರೆ ಏನ್ ಅರ್ಥ ಮಾಡ್ಕೋಬೇಕು ನಾವು ಅಂದ್ರೆ, ಸಾಮಾನ್ಯವಾಗಿ ವರ್ಗ ಬಹುಪದೋಕ್ತಿ ಎರಡು ಶೂನ್ಯತೆಗಳು ಇರ್ತವೆ ಅಂತ ಹೇಳ್ತೇವೆ, ಜೊತೆಗೆ ಒಮ್ಮೊಮ್ಮೆ ಒಂದು ಶೂನ್ಯತೆ ಕೂಡ ಇರಬಹುದು. ಕೆಲವೊಮ್ಮೆ ಕೊಟ್ಟಿರುವ ವರ್ಗ ಬಹುಪದೋಕ್ತಿ ಶೂನ್ಯತೆಯನ್ನ ಹೊಂದಿರದೇ ಇರಬಹುದು ಎಂಬುದನ್ನ ತಾವು ಗಮನಿಸಬೇಕು. ಇನ್ನು ಘನ ಬಹುಪದೋಕ್ತಿಗೆ ನಾವು ಪಿ ಆಫ್ ಎಕ್ಸ್ ಈಕ್ವಲ್ ಟು ಎ ಎಕ್ಸ್ ಕ್ಯೂಬು ಪ್ಲಸ್ ಬಿ ಎಕ್ಸ್ ಸ್ಕ್ವೇರ್ ಪ್ಲಸ್ ಸಿ ಎಕ್ಸ್ ಪ್ಲಸ್ ಡಿ ರೂಪದ ಒಂದು ಬಹುಪದೋಕ್ತಿ. ಇದು ಒಂದಂಕಕ್ಕೂ ಕೂಡ ತಾವು ನೋಡ್ಕೊಳ್ರಿ. ಇಲ್ಲಿ ಎ ಬಿ ಸಿ ಡಿಗಳು ಸ್ಥಿರಾಂಕಗಳಾಗಿರ್ತವೆ, ಎ ನಾಟ್ ಈಕ್ವಲ್ ಟು 0 ಆಗಿರ್ತದೆ. ಸೊ ಇದನ್ನ ಕೂಡ ತಾವು ಕಡ್ಡಾಯವಾಗಿ ನೋಡ್ಕೊಳ್ಬೇಕಾಗ್ತದೆ. ಪರೀಕ್ಷಾ ದೃಷ್ಟಿಯಿಂದ ಒಂದಂಕದಲ್ಲಿ ತಾವು ಏನೆಲ್ಲ ಕಾನ್ಸಂಟ್ರೇಟ್ ಮಾಡಬೇಕು ಮಾಡಿ. ಇನ್ನು ಈ ಘನ ಬಹುಪದೋಕ್ತಿಯನ್ನ ನಾವು ನಕ್ಷ ವಿಧಾನದಿಂದ ಪ್ರತಿನಿಧಿಸಿದಾಗ ಇಲ್ಲಿ ನೋಡ್ತಾ ಇದ್ದೀರಿ, ಹೀಗ್ ಬರ್ತದೆ. ನಕ್ಷ ವಿಧಾನದಿಂದ ನಾವು ಪ್ರತಿನಿಧಿಸಿದಾಗ ಆ ಘನ ಬಹುಪದೋಕ್ತಿಗೆ ನೋಡಿ ಗಮನಿಸಿ, ಇಲ್ಲಿ ಎಕ್ಸ್ ಅಕ್ಷದಲ್ಲಿ ಒಂದು, ಇಲ್ಲಿ ಒಂದು ಮತ್ತು ಇಲ್ಲಿ ಒಂದು, ಮೂರು ಬಿಂದುಗಳಲ್ಲಿ ಎಕ್ಸ್ ಅಕ್ಷವನ್ನ ಛೇದಿಸ್ತದೆ. ಇಲ್ಲಿ ಎರಡು ಬಿಂದುವಿನಲ್ಲಿ ಎಕ್ಸ್ ಅಕ್ಷವನ್ನ ಛೇದಿಸ್ತದೆ, ಇಲ್ಲಿ ಒಂದು ಬಿಂದುವಿನಲ್ಲಿ ಎಕ್ಸ್ ಅಕ್ಷವನ್ನ ಛೇದಿಸ್ತದೆ. ಇದರಿಂದ ಏನ್ ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ, ಘನ ಬಹುಪದೋಕ್ತಿಗೆ ಗರಿಷ್ಠವಾಗಿ ಮೂರು ಶೂನ್ಯತೆಗಳಿರ್ಬೋದು, ಕೆಲವೊಮ್ಮೆ ಎರಡು ಶೂನ್ಯತೆಗಳು ಕೂಡ ಇರ್ತವೆ, ಕೆಲವೊಮ್ಮೆ ಕಡ್ಡಾಯವಾಗಿ ಒಂದು ಶೂನ್ಯತೆ ಬರೋ ಸಾಧ್ಯತೆಗಳು ಕೂಡ ಇರ್ತವೆ. ಒಟ್ಟಾರೆಯಾಗಿ ತಾವು ರೇಖಾತ್ಮಕ ಬಹುಪದೋಕ್ತಿಗೆ ಒಂದು ಶೂನ್ಯತೆ, ವರ್ಗ ಬಹುಪದೋಕ್ತಿಗೆ ಎರಡು ಶೂನ್ಯತೆ ಮತ್ತು ಘನ ಬಹುಪದೋಕ್ತಿಗೆ ಮೂರು ಶೂನ್ಯತೆಗಳು ಇರ್ತವೆ ಎಂಬುದನ್ನ ತಾವು ನೋಡ್ಕೊಳ್ಳೇಬೇಕು. ಇಲ್ಲಿ ಇನ್ನೊಂದಿಷ್ಟು ಮಾಡೆಲ್ಗಳನ್ನ ನೀಡಿದ್ದೇನೆ. ಎಕ್ಸ್ ಅಕ್ಷದ ಮೇಲೆ ನಾವು ಬಹುಪದೋಕ್ತಿಗಳನ್ನ ನಕ್ಷೆಯನ್ನ ರಚಿಸಿದಾಗ ಎಕ್ಸ್ ಅಕ್ಷೆಯಲ್ಲಿ ಎಷ್ಟು ಬಿಂದುಗಳಲ್ಲಿ ಕಟ್ ಆಗ್ತದೆ, ಮೊದಲನೇ ಚಿತ್ರಕ್ಕೆ 4 ಶೂನ್ಯತೆಗಳು, ಎರಡನೇ ಚಿತ್ರಕ್ಕೆ 5 ಶೂನ್ಯತೆಗಳು, ಮೂರನೇ ಚಿತ್ರಕ್ಕೆ 6 ಶೂನ್ಯತೆಗಳು ಮುಂತಾದವುಗಳನ್ನ ಕೂಡ ತಾವು ಅಧ್ಯಯನವನ್ನ ಮಾಡ್ಕೊಳ್ರಿ. ಇನ್ನು ಬಹುಪದೋಕ್ತಿಯ ಶೂನ್ಯತೆಗಳನ್ನ ಕಂಡುಹಿಡಿತಕ್ಕಂಥದ್ದು ಮುಖ್ಯವಾದ ಕಾನ್ಸೆಪ್ಟ್. ಈ ಘಟಕದಲ್ಲಿ ಯಾವುದೇ ಒಂದು ಬಹುಪದೋಕ್ತಿಯನ್ನು ಕೊಟ್ಟಿರ್ತಾರೆ, ಇಲ್ಲಿ ಪಿ ಆಫ್ ಎಕ್ಸ್ ಈಕ್ವಲ್ ಟು 3x ಮೈನಸ್ 6 ಇದೆ. ಇದ್ರ ಶೂನ್ಯತೆ ಕಂಡುಹಿಡಿಯಿರಿ ಅಂದ್ರೆ ಆ 3x ಮೈನಸ್ 6 ಈಕ್ವಲ್ ಟು 0 ಮಾಡ್ಕೊಳ್ಬೇಕು. ಅವಾಗ ಎಕ್ಸ್ ಇರತಕ್ಕಂಥದ್ದು ಎಡಭಾಗದಲ್ಲಿ ಇರೋದ್ರಿಂದ ಆ ಪದವನ್ನ 3x ಅದೇ ರೀತಿ ಇಟ್ಟು ಮೈನಸ್ 6 ಬಲಭಾಗಕ್ಕೆ ತೆಗೆದುಕೊಂಡು ಹೋಗಿ ಪ್ಲಸ್ 6 ಆಗ್ತದೆ. ಈ 3x ನಲ್ಲಿ ಎಕ್ಸ್ ಅನ್ನ ಮಾತ್ರ ಬಿಡಿಸ್ಕೊಳ್ಬೇಕು, ಅದು ಎಡಭಾಗದಲ್ಲಿ ಇಟ್ಕೊಳ್ರಿ. ಆ 3 ಈ ಕಡೆ ಬಂದಾಗ ಅದು ಏನಾಗ್ತದೆ ಅಂದ್ರೆ ಇಲ್ಲಿ ಭಾಗಾಕಾರ ಆಗ್ತದೆ. 6/3 ಅಂತಂದ್ರೆ ಇಲ್ಲಿ ಎಕ್ಸ್ ಈಕ್ವಲ್ ಟು 2. ಈ ರೀತಿ ನಾವು ಎಕ್ಸ್ ಗೆ ಕೊಟ್ಟಿರ್ತಕ್ಕಂಥ ಬಹುಪದೋಕ್ತಿಯಲ್ಲಿ ಶೂನ್ಯತೆಯನ್ನ ಕಂಡುಹಿಡಿಬಹುದು ಎಂಬುದನ್ನ ತಾವು ಗಮನಿಸಲೇಬೇಕಾಗ್ತದೆ. ಇನ್ನು ಒಂದು ಅದೇ ರೀತಿ ಇಲ್ಲಿ ವರ್ಗ ಬಹುಪದೋಕ್ತಿಗೆ ಕೂಡ ಪರೀಕ್ಷೆಯಲ್ಲಿ ಬಹಳ ಮುಖ್ಯವಾಗಿ ತಾವು ತಯಾರಿ ಮಾಡ್ಕೊಳ್ಬೇಕಾಗಿರೋದು ಈ ವರ್ಗ ಬಹುಪದೋಕ್ತಿಯ ಕುರಿತಾಗಿರ್ತಕ್ಕಂಥ ಆ ಪಾಠವನ್ನ ತಾವು ಕಡ್ಡಾಯವಾಗಿ ನೋಡ್ಕೊಳ್ಳೇಬೇಕಾಗ್ತದೆ. ಸೊ ಈ ವರ್ಗ ಬಹುಪದೋಕ್ತಿಯಲ್ಲಿ ಹೇಗೆ ನಾವು ಶೂನ್ಯತೆಗಳನ್ನ ಕಂಡುಹಿಡಿಯೋದು, ಇದು ಮುಖ್ಯವಾಗಿರ್ತಕ್ಕಂಥ ಕಾನ್ಸೆಪ್ಟ್. ಎಕ್ಸ್ ಸ್ಕ್ವೇರ್ ಪ್ಲಸ್ 2x ಮೈನಸ್ 15. ಈಗಾಗಲೇ ಹೇಳಿದೆ, ನಾನು ವರ್ಗ ಬಹುಪದೋಕ್ತಿಯನ್ನ ಅಥವಾ ವರ್ಗ ಸಮೀಕರಣಗಳನ್ನ ಬಿಡಿಸ್ಬೇಕಾದಾಗ ಮಧ್ಯದ ಪದವನ್ನ ವಿಭಜಿಸುವ ಮೂಲಕ, ಇಲ್ಲಿ ಮಧ್ಯದ ಪದ ಇರೋದು ಏನಿದೆ, ಇಲ್ಲಿ 2x ಇದೆ, ಈ 2x ಅನ್ನ ಸ್ಪ್ಲಿಟ್ ಮಾಡಬೇಕು. 2x ಅನ್ನ ಹೇಗೆ ಸ್ಪ್ಲಿಟ್ ಮಾಡಿದ್ದೇನೆ ಇಲ್ಲಿ ಗಮನಿಸಿ. ಪ್ಲಸ್ 5x ಮೈನಸ್ 3x ನಿಮ್ಗೆ ಗೊತ್ತು, ಅಪವರ್ತನಗಳನ್ನ ಕಂಡುಹಿಡಿಬೇಕು. ಅದು ಕೊನೆಯ ಪದ ಮತ್ತು ಮಧ್ಯದ ಪದ ಕೂಡ ಗುಣಕಾರ ಮಾಡ್ಕೊಂಡ್ರೆ ಸೇಮ್ ಬಂದಿರಬೇಕು. ಮಧ್ಯದ ಕೂಡಿಸಿದ್ರೆ ಅಥವಾ ಕಳೆದ್ರೆ ಮಧ್ಯದ ಪದದ ಬೆಲೆಗೆ ಕರೆಕ್ಟ್ ಆಗಿರ್ಬೇಕು. ಆ ರೀತಿ ಮಧ್ಯದ ಪದವನ್ನ ವಿಭಜಿಸುವ ವಿಧಾನ, ಸ್ಪ್ಲಿಟ್ ಮೆಥಡ್ ವಿಧಾನದಿಂದ ಇಲ್ಲಿ ಶೂನ್ಯತೆಗಳನ್ನ ಕಂಡುಹಿಡಿಬೇಕು. ಒಂದ್ ರೀತಿ ನೀವು ಮಧ್ಯದ ಪದ ವಿಭಜಿಸಿದಾದ್ಮೇಲೆ ಎಕ್ಸ್ ಸ್ಕ್ವೇರ್ ಪ್ಲಸ್ 5x ನಲ್ಲಿ ಎಕ್ಸ್ ಅನ್ನ ಕಾಮನ್ ತೆಗಿತೀರಿ, ಅದು ಎಕ್ಸ್ ಇಂಟು ಬ್ರಾಕೆಟ್ ಎಕ್ಸ್ ಪ್ಲಸ್ 5 ಆಗ್ತದೆ. ಮೈನಸ್ 3x ಮೈನಸ್ 5 ಇದೆ, ಇಲ್ಲಿ ಮೈನಸ್ 3 ಕಾಮನ್ ತೆಗಿತೀರಿ, ಮೈನಸ್ 3 ಕಾಮನ್ ತೆಗೆದಾಗ ಎಕ್ಸ್ ಪ್ಲಸ್ 5 ಆಗ್ತದೆ. ಇಲ್ಲಿ ಗಮನಿಸಿ, ಎಕ್ಸ್ ಪ್ಲಸ್ 5 ಮೊದಲ ಎರಡು ಆವರಣಗಳು ಕಂಟಿನ್ಯೂ ಆಗಿ ಸರಿಯಾಗಿ ಬರ್ತವೆ, ಸೇಮ್ ಬರ್ತವೆ, ಅದನ್ನ ಗಮನಿಸಬೇಕು. ಕೊನೆಯಲ್ಲಿ ನೀವು ಎಕ್ಸ್ ಈಕ್ವಲ್ ಟು ಮೈನಸ್ 5, ಎಕ್ಸ್ ಈಕ್ವಲ್ ಟು ಮೈನಸ್ 3, ಹಾಗಾಗಿ ಎಕ್ಸ್ ಈಕ್ವಲ್ ಟು ಮೈನಸ್ 5, ಎಕ್ಸ್ ಈಕ್ವಲ್ ಟು ಮೈನಸ್ 3 ಎಂಬುದು ಈ ವರ್ಗ ಬಹುಪದೋಕ್ತಿಯ ಶೂನ್ಯತೆಗಳಾಗಿರ್ತವೆ ಎಂಬುದನ್ನು ಈ ವಿಧಾನವನ್ನ ಪರ್ಫೆಕ್ಟ್ ಮಾಡ್ಕೊಳ್ರಿ. ಈ ಪರೀಕ್ಷೆಯಲ್ಲಿ ಇದರ ಆಧಾರದ ಮೇಲೆ ಕೂಡ ಕೇಳಿದ್ರೆ 3 ಅಂಕದ ಸಮಸ್ಯೆಗಳು ಕೇಳಲಿಕ್ಕೂ ಕೂಡ ಅವಕಾಶ ಇರ್ತದೆ. ಇನ್ನು ಮತ್ತೊಂದು ಪ್ರಮುಖವಾದ ಪರಿಕಲ್ಪನೆ ಅಂತಂದ್ರೆ, ಇಲ್ಲಿ ವರ್ಗ ಬಹುಪದೋಕ್ತಿಯ ಶೂನ್ಯತೆಗಳ ಮೊತ್ತ ಮತ್ತು ಗುಣಲಬ್ಧವನ್ನ ಕಂಡುಹಿಡಿಯೋದು, ಇದು ಕಡ್ಡಾಯವಾಗಿ ಪರೀಕ್ಷೆಯಲ್ಲಿ ಕೇಳ್ತಕ್ಕಂಥದ್ದು. ಈ ರೀತಿ ನೀವೇ ಶೂನ್ಯತೆಗಳನ್ನ ಕಂಡುಹಿಡಿದು ಆ ಶೂನ್ಯತೆಗಳಿಗೆ ಮತ್ತು ತಾಳೆ ನೋಡಿ ಅಂತ ಹೇಳಿ ಕೊಟ್ಟಾಗ ಅದು 3 ಅಂಕಕ್ಕೆ ಹೋಗ್ತದೆ. ಆಲ್ಫಾ ಪ್ಲಸ್ ಬೀಟಾ ಈಕ್ವಲ್ ಟು ಮೈನಸ್ ಬಿ/ಎ ಬಹಳ ಮುಖ್ಯವಾಗಿರೋ ಸಂಗತಿ. ಆಮೇಲೆ ವರ್ಗ ಬಹುಪದೋಕ್ತಿ ಆದರ್ಶ ರೂಪ ನೆನ್ಪಿಟ್ಕೊಳ್ರಿ, ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಈ ರೂಪದ ವರ್ಗ ಬಹುಪದೋಕ್ತಿ. ಆಲ್ಫಾ ಪ್ಲಸ್ ಬೀಟಾಗಳು ಇವರ ಎರಡು ಶೂನ್ಯತೆಗಳಾಗಿದ್ರೆ ಅವುಗಳ ಮೊತ್ತ ಆಲ್ಫಾ ಪ್ಲಸ್ ಬೀಟಾ ಈಕ್ವಲ್ ಟು ಮೈನಸ್ ಬಿ/ಎ. ಅದೇ ರೀತಿ ಅವುಗಳ ಗುಣಲಬ್ಧ ಆಲ್ಫಾ ಇಂಟು ಬೀಟಾ ಈಕ್ವಲ್ ಟು ಸಿ/ಎ ಆಗಿರುತ್ತದೆ. ಇದು ಎಕ್ಸಾಮಿಗೆ ಬರ್ತಕ್ಕಂಥ ಪ್ರಮುಖ ಸೂತ್ರಗಳಲ್ಲಿ ಒಂದಾಗಿರುತ್ತದೆ.
ಇಲ್ಲಿ ನಾನು ಇಲ್ಲಿ ಎಕ್ಸಾಂಪಲ್ ಆಗಿ ಒಂದು ವರ್ಗ ಬಹುಪದೋಕ್ತಿಯನ್ನ ತೆಗೆದುಕೊಂಡು ಆ ವರ್ಗ ಬಹುಪದೋಕ್ತಿಗೆ ಶೂನ್ಯತೆಗಳ ಮೊತ್ತ ಮತ್ತು ಗುಣಲಬ್ಧವನ್ನು ಹೇಗೆ ಟ್ಯಾಲಿ ಮಾಡೋದು ಎಂಬುದನ್ನ ಗಮನಿಸಿ. ನೀವು ಇಲ್ಲಿ ಕೊಟ್ಟಿರುವ ಒಂದು ವರ್ಗ ಬಹುಪದೋಕ್ತಿಗೆ ಎ ಬೆಲೆ 1 ಇದೆ, ಬಿ ಬೆಲೆ -1, ಸಿ ಬೆಲೆ -2 ಇದೆ. ಇಲ್ಲಿ ಆಲ್ಫಾ ಪ್ಲಸ್ ಬೀಟಾ ಬರ್ಕೊಳ್ಳಿ ಮೈನಸ್ ಬಿ ಬೈ ಎ. ಸೊ ಅದನ್ನ ಹಾಕೊಂಡಾಗ ಬರ್ತಕ್ಕಂಥದ್ದು ಶೂನ್ಯತೆಗಳ ಮೊತ್ತ 1 ಆಗ್ತದೆ. ಆಲ್ಫಾ ಇಂಟು ಬೀಟಾ ಸಿ ಬೈ ಎ ಮಾಡ್ಕೊಳ್ಳಿ. ಆ ಸಿ ಬೈ ಎ ಕಂಡಿಡಿದಾದ್ಮೇಲೆ ಅದ್ರ ಬರ್ತಕ್ಕಂಥದ್ದು ಶೂನ್ಯತೆಗಳ ಗುಣಲಬ್ಧ -12 ಆಗ್ತದೆ. ಸೊ ಇದು ಶೂನ್ಯತೆಗಳ ಮೊತ್ತ ಮತ್ತು ಶೂನ್ಯತೆಗಳ ಗುಣಲಬ್ಧಕ್ಕೆ ಸಂಬಂಧಪಟ್ಟಂತದ್ದು. ನಾನು ಈಗಾಗಲೇ ತಮಗೆ ಎಕ್ಸ್ಪ್ಲೇನ್ ಮಾಡಿದೆ, ಗಮನಿಸಿ ವಿದ್ಯಾರ್ಥಿಗಳೇ. ಪರೀಕ್ಷೆಯಲ್ಲಿ ಈ ರೀತಿಯ ಸಮಸ್ಯೆಗಳು ಕೇಳುವ ಸಾಧ್ಯತೆ ಬಹಳಷ್ಟು ಇರ್ತದೆ. ಸೊ ಯಾವುದೇ ಒಂದು ವರ್ಗ ಬಹುಪದೋಕ್ತಿಯನ್ನ ಕೊಟ್ಟು ತಾವು ಶೂನ್ಯತೆಯನ್ನ ಕಂಡುಹಿಡಿಯಿರಿ ಮತ್ತು ಅವುಗಳ ಶೂನ್ಯತೆಗಳ ಮೊತ್ತ ಮತ್ತು ಗುಣಲಬ್ಧವನ್ನ ತಾಳೆ ನೋಡಿ ಅನ್ನುವ ಸಮಸ್ಯೆಯನ್ನು ಕೂಡ ಕೇಳಬಹುದು. ಆ ಕೇಳಿದಾಗ ತಾವು 3 ಅಂಕಕ್ಕೆ ಆ ಪ್ರಶ್ನೆಯನ್ನ ನಾವು ನಿರೀಕ್ಷೆಯನ್ನ ಮಾಡಬಹುದು. ಇಲ್ಲಿ ಇನ್ನೊಂದು ಇದೆ, ಶೂನ್ಯತೆಗಳ ಮೊತ್ತ ಮತ್ತು ಗುಣಲಬ್ಧವನ್ನ ನೀಡಿದಾಗ ವರ್ಗ ಬಹುಪದೋಕ್ತಿಯನ್ನು ಹೇಗೆ ರಚಿಸೋದು. ಈ ರೀತಿ ಕೇಳಿದಾಗ ಕೂಡ ಅದು 2 ಅಂಕಕ್ಕೆ ಕೇಳತಕ್ಕಂಥ ಸಾಧ್ಯತೆ ಕೂಡ ಇರ್ತದೆ. ಸೊ ಆಲ್ಫಾ ಪ್ಲಸ್ ಬೀಟಾ ಶೂನ್ಯತೆಗಳಾಗಿರುವ ಒಂದು ವರ್ಗ ಬಹುಪದೋಕ್ತಿಯ ಆದರ್ಶ ರೂಪ ಹೇಗಿರ್ತದೆ ಎಂಬುದು ಗಮನಿಸಿ. ನೀವೇ ಬರಿಬೇಕಾದಾಗ ಶೂನ್ಯತೆಗಳ ಮೊತ್ತ ನೀಡಿರ್ತಾರೆ ಸಮಸ್ಯೆಯಲ್ಲಿ, ಶೂನ್ಯತೆಗಳ ಗುಣಲಬ್ಧ ಸಮಸ್ಯೆಯಲ್ಲಿ ನೀಡಿರ್ತಾರೆ. ಅವಾಗ x² ಮೈನಸ್ ಆಲ್ಫಾ ಪ್ಲಸ್ ಬೀಟಾ ಇಂಟು ಎಕ್ಸ್ ಪ್ಲಸ್ ಆಲ್ಫಾ ಇಂಟು ಬೀಟಾ ಈ ಮಾದರಿಯಲ್ಲಿ ತಾವು ತಾವೇ ಒಂದು ಶೂನ್ಯತೆಗಳ ಮೊತ್ತ ಮತ್ತು ಶೂನ್ಯತೆಗಳ ಗುಣಲಬ್ಧವನ್ನ ನೀಡಿದಾಗ ಒಂದು ವರ್ಗ ಬಹುಪದೋಕ್ತಿಯನ್ನ ರಚಿಸಬಹುದು. ಎಕ್ಸಾಂಪಲ್ ಆಗಿ ನಾನು ಇಲ್ಲಿ ನೋಡ್ತಾ ಹೋಗಿ, ಶೂನ್ಯತೆಗಳ ಮೊತ್ತ 5 ಇದೆ, ಶೂನ್ಯತೆಗಳ ಗುಣಲಬ್ಧ 3 ಇದೆ. ಇದನ್ನ ತೆಗೆದುಕೊಂಡಾಗ ಸೇಮ್ ಈ ಒಂದು ಆದರ್ಶ ರೂಪವನ್ನು ಬರ್ಕೊಳ್ಬೇಕು. ಇಲ್ಲಿ ಮೊತ್ತ ಹಾಕೊಳ್ರೆ 5 + 3, ಗುಣಲಬ್ಧ ಹಾಕೊಳ್ರೆ 5 × 3, ಅವಾಗ 5 + 3 ಕೂಡಿಸ್ಕೊಳ್ರಿ. ಟೋಟಲ್ ನಮಗೆ ಬೇಕಾಗಿರತಕ್ಕಂಥ ಒಂದು ವರ್ಗ ಬಹುಪದೋಕ್ತಿ x² - 8x + 15 ಆಗ್ತದೆ. ಸೊ ಇದಿಷ್ಟು ವಿದ್ಯಾರ್ಥಿಗಳೇ ತಾವು ಗಮನಿಸಬೇಕಾಗಿರ್ತಕ್ಕಂಥದ್ದು ಈ ಅಧ್ಯಾಯದಲ್ಲಿ ಅಂತಂದ್ರೆ ವರ್ಗ ಬಹುಪದೋಕ್ತಿಗೆ ಸಂಬಂಧಪಟ್ಟಂತೆ ಈಗಾಗಲೇ ನಾನು ಎಲ್ಲ ಎಕ್ಸ್ಪ್ಲನೇಷನ್ ಅನ್ನ ಮಾಡಿದ್ದೇನೆ. ವಿಧಗಳು ಯಾವ್ಯಾವು ಎಂಬುದನ್ನ ಮಾಡಿದ್ದೇನೆ. ಜೊತೆಗೆ ಆಮೇಲೆ ಮಹತ್ತಮ ಘಾತ ಹೇಗೆ ನಿರ್ಣಯ ಆಗ್ತದೆ ಎಂಬುದನ್ನ ಎಲ್ಲವೂ ತಿಳಿಸಿದ್ದೇನೆ. ತಾವು ಇವೆಲ್ಲವುಗಳನ್ನ ಪರ್ಫೆಕ್ಟ್ ಮಾಡ್ಕೊಂಡ್ರೆ ಈ ಒಂದು ಘಟಕದಿಂದ ಕಡ್ಡಾಯವಾಗಿ ತಾವು ಹೆಚ್ಚಿನ ಅಂಕಗಳನ್ನ ಪಡೆಯಲಿಕ್ಕೆ ಸಾಧ್ಯತೆ ಇದೆ ಅಂತ ಹೇಳಿ ನಾನು ಪರಿಭಾವಿಸ್ತೀನಿ. ಜೊತೆಗೆ ನಿಮ್ಮ ಗಣಿತ ಭಾಗ 1ರ ಅಧ್ಯಾಯದಲ್ಲಿ ಪುಟ ಸಂಖ್ಯೆ 26ರಲ್ಲಿ ನೀಡಿರತಕ್ಕಂಥ ಅಭ್ಯಾಸ 2.2ರಲ್ಲಿ ಮುಖ್ಯವಾದ 2 ಇವನ್ನ ನೀಡಿದ್ದಾನೆ. ಒಂದಿಷ್ಟು ವರ್ಗ ಬಹುಪದೋಕ್ತಿಗಳನ್ನ ಕೊಟ್ಟು ಶೂನ್ಯತೆಗಳನ್ನ ನೀವೇ ಕಂಡಿಡಿದು ಸಹ ಗುಣಕಗಳ ನಡುವಿನ ಸಂಬಂಧವನ್ನ ತಾಳೆ ನೋಡಿ ಅಂತ ಕೇಳಿದ್ರೆ ಅದು 3 ಅಂಕಕ್ಕೆ ಅದು ಹೋಗ್ತದೆ. ಅದೇ ರೀತಿ 2 ಶೂನ್ಯತೆಗಳ ಮೊತ್ತ ಮತ್ತು ಗುಣಲಬ್ಧವನ್ನ ಕೊಟ್ಟುಬಿಟ್ಟು ವರ್ಗ ಬಹುಪದೋಕ್ತಿಯನ್ನ ಬರೀರಿ ಅಂದಾಗ ಅದು 2 ಅಂಕಗಳಿಗೆ ಕೂಡ ಕೇಳುವ ಸಾಧ್ಯತೆ ಇರ್ತದೆ. ಸೊ ಪ್ರೀತಿಯ ವಿದ್ಯಾರ್ಥಿಗಳು, ಇದಿಷ್ಟು ಈ ದಿನದ ಭಾಗ 1ರ ಗಣಿತ ಪುನರಾವರ್ತನೆಯ 2ನೇ ಘಟಕ ಬಹುಪದೋಕ್ತಿಗಳ ಪಾಠದ ಪುನರಾವರ್ತನೆ. ಮಾಹಿತಿ ತಮಗೂ ಕೂಡ ಉಪಯೋಗ ಆಗ್ತದೆ ಅಂತ ಹೇಳಿ ನಾನು ಭಾವಿಸ್ತೇನೆ. ತಾರಾನಾಥ್ ಜೇಗರ್ಕಲ್ ಯೂಟ್ಯೂಬ್ ಚಾನೆಲ್ ಅನ್ನ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ತಾವು ಸಬ್ಸ್ಕ್ರೈಬ್ ಮಾಡಿದಾಗ ನಮಗೆ ಹೆಚ್ಚಿನ ಪುನರ್ಬಲನ ಸಿಗ್ತದೆ, ಹೆಚ್ಚೆಚ್ಚು ಮೋಟಿವೇಶನ್ ನಮಗೆ ಸಿಗ್ತದೆ. ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಾವು ಮುಂಬರುವ ದಿನಗಳಲ್ಲಿ ಪ್ರತಿಯೊಂದು ಘಟಕದ ಪುನರಾವರ್ತನೆ ವಿಡಿಯೋಗಳನ್ನ ಮಾಡ್ತೇನೆ. ಪರೀಕ್ಷೆಗೆ ತಮಗೆ ಸಹಕಾರಿ ಆಗ್ತದೆ ಅಂತ ಹೇಳ್ತಾ ಈ ದಿನದ ವಿಡಿಯೋವನ್ನ ಮುಗಿಸ್ತಾ ಇದ್ದೇನೆ. ಥ್ಯಾಂಕ್ ಯು ವೆರಿ ಮಚ್. ಆಲ್ ದ ವೆರಿ ಬೆಸ್ಟ್.